ಅಂಗಡಿ ಮಾಲೀಕನ ಎಡವಟ್ಟಿಗೆ ಹೂತೋಟವೇ ನಾಶ. ಮದ್ದು ಸಿಂಪಡಣೆಯಿಂದ ಸುಟ್ಟಂತಾದ ಹೂತೋಟ, ರೈತ ಕಂಗಾಲು. ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದ್ದು ರೈತರು ತಮ್ಮ ಬೆಳೆಗಳನ್ನ ಕಾಪಾಡಿಕೊಳ್ಳುವುದೇ ದೊಡ್ಡ ಸವಾಲಿನ ಕೆಲಸವಾಗಿದೆ. ಈ ನಡುವೆ ಬೆಳೆ ಸೊಂಪಾಗಿ ಬೆಳೆಸಲೆಂದು ಗೊಬ್ಬರ, ಕೀಟನಾಶಕಗಳನ್ನ ಬಳಸಿ ಮಕ್ಕಳಂತೆ ಸಾಕಿಸಲು ಇದ್ದ ಬೆಳೆ ಪೆಸ್ಟಿಸೈಡ್ ಶಾಪ್ ಮಾಲೀಕ ಮಾಡಿದ ಎಡವಟ್ಟಿಗೆ ಇಡೀ ಹೂತೋಟವೇ ಸುಟ್ಟು ಹೋಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದ ರೈತ ಮಂಜುನಾಥ್ ಎಂಬುವರು 30 ಗುಂಟೆ ಜಮೀನಿನಲ್ಲಿ ಬಿಳಿ ಬಣ್ಣದ ಕ್ರಿಸ್ಯಾಂಥಮಮ್ ಎಂಬ ವೆರೈಟಿಯ ಹೂವನ್ನ ಬೆಳೆದಿದ್ದು, ಆದರೆ ಬಿಳಿ ಬಣ್ಣದ ಹೂಗಳು ಮತ್ತಷ್ಟು ಶೈನಿಂಗ್ ಬರಲಿ ಅಂತ ಮಂಜುನಾಥ್ ಪೆಸ್ಟಿಸೈಡ್ ಶಾಪ್ನ ಮಾಲೀಕ ನೀಡಿದ್ದ ಮದ್ದನ್ನ ಸಿಂಪಡಣೆ ಮಾಡಿದ್ರು. ಆದರೆ ಔಷಧಿ ಸಿಂಪಡಿಸಿದ್ದ ಬಳಿಕ ಹೂದೋಟವೇ ಸುಟ್ಟು ಹೋಗಿದೆ. ಬಿಳಿ ಬಣ್ಣದ ಕ್ರಿಸ್ಯಾಂಥಮಮ್ ಎಂಬ ಹೂವನ್ನ ಬೆಳೆದಿದ್ದು 3 ತಿಂಗಳ ನಂತರ ಹೂ ಕೂಡ ಶುಭ್ರ ಬಿಳಿ ಬಣ್ಣದಿಂದ ಕಂಗೊಳಿಸುತ್ತಿತ್ತು. ಹೂತೋಟವನ್ನ ನೋಡಲು 2 ಕಣ್ಣುಗಳು ಸಾಲದು ಎಂಬಂತೆ ಬಿಳಿ ಬಣ್ಣದ ಹೂಗಳೇ ತುಂಬಿ ತುಳುಕ್ತಾ ಇದ್ವು. ಆದರೆ ಹೂತೋಟದ ಮಾಲೀಕ ಮಂಜುನಾಥ್ ಹೂಗಳು ಮತ್ತಷ್ಟು ಶೈನಿಂಗ್ ಬರಲಿ ಅಂತ ಅಬ್ಲೂಡು ಗ್ರಾಮದ ಬಳಿ ಇರೋ ಪೆಸ್ಟಿಸೈಡ್ ಶಾಪ್ನಲ್ಲಿ ತಾವು ಯಾವಾಗಲೂ ಬಳಸುತ್ತಿದ್ದ ಮದ್ದನ್ನೇ ಕೊಡುವಂತೆ ಕೇಳಿದ್ದಾರಂತೆ. ಆದರೆ ಅಂಗಡಿ ಮಾಲೀಕ ಅದು ಬೇಡ, ಇದು ತಗೊಂಡು ಹೋಗಿ, ಹೂ ಮತ್ತಷ್ಟು ಶೈನಿಂಗ್ ಬರುತ್ತೆ ಅಂತ ಮತ್ತೊಂದು ಕಂಪನಿಯ ಮದ್ದನ್ನ ಕೊಟ್ಟಿದ್ದಾರೆ. ಅದರಿಂದಲೇ ಹೂವು ಬಾಡಿ ಹೋಗಿ ಸುಟ್ಟು ಹೋದಂತಾಗಿದೆ ಅಂತ ರೈತ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಲೋ, ನಮ್ಮ ಹೆಸರು ಮಂಜುನಾಥ ಅಂತ. ನಮ್ಮದು ಊರು ಶೆಟ್ಟಹಳ್ಳಿ. ನಾವು ಕ್ರಿಸ್ಯಾಂಥಮಮ್ ಬೆಳೆದಿದ್ವಿ. ಸುಮಾರು ನಾರು 3/4 ಎಕರೆ ತೋಟದಲ್ಲಿ ಕ್ರಿಸ್ಯಾಂಥಮಮ್ ಬೆಳೆದಿರೋದು. ಸುಮಾರು 45,000-50,000 ನಾರಿಗೆ ಆಗಿದೆ. ಏನೋ ಬೆಳೆಸ್ಬೇಕಾಗಿತ್ತು ಉಣ್ಬೇಕಾದ್ರೆ. ಆಮೇಲೆ ಗೊಬ್ಬರ ಬ್ಯಾಸ ಆಗಲಿ ಎಲ್ಲ ಸುಮಾರು 2 ಲಕ್ಷ ರೂಪಾಯಿ ಗಂಟ ಖರ್ಚು ಮಾಡಿ ಬೆಳೆ ಬೆಳೆದು ಒಳ್ಳೆ ಬೆಳೆ ಬೆಳೆದಿದ್ವಿ. ನೈಟ್ ಅನ್ಕ ಬರೀ ಸಾಯಂಕಾಲನೇ ಇದು ಬೆಳಿಬೇಕಾದ್ರೆ ಏನು ಔಷಧಿ ಹೊಡಿಬೇಕಾದ್ರು ನೀರು ಬಿಡಬೇಕಾದ್ರು ಎಲ್ಲ ನೈಟೇ ಮಾಡಬೇಕು. ನಾವಿಲ್ಲೇನು ಹಾವು ಇರ್ತದ, ಅದು ಇದಿರ್ತದ, ಹುಳ ಇರ್ತದ ಅಂತ ಏನು ನೋಡ್ದಿರ ಒಳ್ಳೆ ಬೆಳೆ ಬೆಳೆದು ಒಳ್ಳೆ ಚೆನ್ನಾಗಿ ಬೆಳೆದಿದ್ವಿ. ಮಾರ್ಕೆಟಲ್ಲೇ ಟಾಪ್ ರೇಟ್ ಹೋಗ್ತಾ ಇತ್ತು. 250-220 ರೂಪಾಯಿ ಹಂಗೆ ಮಾರ್ತಾ ಇದ್ವಿ. 1-2 ಸಾರಿ ಮಾರ್ಕೆಟ್ಗೆ ತಗೊಂಡು ಹೋಗಿದ್ವು ಹೂವು. ಆಮೇಲೆ ಈ ಟ್ರಿಪ್ಸ್ ಐತೆ ಅಂತ ಹೇಳ್ಬಿಟ್ಟು ಮೊದಲು ಡಿಲಿಗೇಟ್ ಹೊಡಿಸಿದ್ವಿ ಹೂವಿಗೆ. ಆಮೇಲೆ ಮೊನ್ನೆ ಹೋಗಿ ಈ ಥರ ಸ್ವಲ್ಪ ಟ್ರಿಪ್ಸ್ ಐತೆ ಅಂತ ಹೇಳಿದಾಗ, ಇಲ್ಲ ಚಿನ್ವಾನ ಏನಾದರೂ ಕೊಡು ಅಂದರೆ, ಬೇಡ ನೀನು ಅಪ್ಪಾಚಿನೂ ನೀಮ್ ಆಯಿಲ್ ಮಾಡು, ಒಳ್ಳೆ ಶೈನಿಂಗ್ ಬರುತ್ತೆ ಹೂವು, ಕಲರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ದ ಚಂದ್ರು. ಅಲ್ಲಿ ಅಬ್ಲೂಡ್ ಆವಲ್ಕೊಂಡ್ರೆ ಅಪ್ಪನ ಚಂದ್ರು. ನಮ್ಮ ಹುಡುಗ ಬೇಡಣ್ಣೋ ಇದೇ ಕೊಡೋಣ, ಯಾವಾಗಲೂ ಅದೇ ಹೊಡಿತಾ ಇರೋದು ಅಂತ ಹೇಳಿದ್ರು. ಬೇಡ, ಇದು ಒಳ್ಳೆ ಶೈನಿಂಗ್ ಬರ್ತದೆ ಹೋಗಪ್ಪ ಅಂತೇಳಿ ತಂದು ಹೊಡೆದ ಮೇಲೆ ಸಾಯಂಕಾಲ 6 ಗಂಟೆಗೆ ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಮಾಡಿ ಹೂವು ಕಟ್ ಮಾಡ್ಕೊಂಡು ಹೋಗಿದ್ವಿ ಮಾರ್ಕೆಟ್ಗೆ. ಒಂದು 10 ಬ್ಯಾಗ್ ಹೂವು, 9-10 ಬ್ಯಾಗ್ ಹೂವು ಕಟ್ ಮಾಡ್ಕೊಂಡು ಹೋಗಿ 220 ರೂಪಾಯಿ ಹಂಗೆ ಮಾರ್ಕೆಟಲ್ಲೇ ಸೇಲ್ ಮಾಡಿದ್ರಿ. ನೋಡಿ ಸರ್, ಎಲ್ಲ ಕ್ಲೀನಾಗಿ ಬಾಡೋಗ್ಬಿಟ್ಟಿದೆ, ಹೂವೆಲ್ಲ ಡ್ಯಾಮೇಜ್ ಬಂದ್ಬಿಟ್ಟಿದೆ. ಆಮೇಲೆ ಅಲ್ಲಿಂದ ಫೋನ್ ಮಾಡಿದೆ, ಹೂವೆಲ್ಲ ಹಿಂಗೆ ವಾಪಸ್ ಬರ್ತಾಯಿದೆ, ಎಲ್ಲ ಹೂವು ಶೇಡ್ ಆಗ್ಬಿಟ್ಟಿದೆ ಅಂತಂದ್ರು. ಆಮೇಲೆ ಬಂದು ತೋಟದಲ್ಲಿ ನೋಡಿದ್ರೆ ಹೂವೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ, ಎಲ್ಲ ಕಲರ್ ಶೇಡ್ ಆಗಿಬಿಟ್ಟಿದೆ. ಈ ಥರ ಅಧ್ವಾನ ಆಗ್ಬಿಟ್ಟಿದೆ ಸರ್, ಫುಲ್ಲು ಲಾಸ್ ಆಗಿಬಿಟ್ಟಿದ್ವಿ. ಇದರಿಂದ ನಾವು ನಂಬ್ಕೊಂಡು ಸುಮಾರು ಸಾಲ ಬಾಲ ಮಾಡಿದ್ವಿ. ಮಕ್ಕಳಿಗೆ ಫೀಸ್ ಕಟ್ಬೇಕಾದ್ರೆ ಏನೋ ಒಂದು ಇಂಪ್ರೂವ್ಮೆಂಟ್ ಆಗ್ಬೋದಲ್ಲ, ಒಂದು 5-6 ಲಕ್ಷ ರೂಪಾಯಿ ಈ ಬೆಳೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಭಾರಿ ನಿರೀಕ್ಷೆ ಇಟ್ಕೊಂಡಿದ್ವಿ. ಈ ಥರ ಔಷಧಿ ಹೊಡೆದು ಅಧ್ವಾನ ಬಿಡೋದೆ ಇದು ಯಾವುದು. ಆಮೇಲೆ ತೋಟಗಾರಿಕೆ ಇಲಾಖೆಯವ್ರನ್ನೂ ಕರೆಸಿದ್ವಿ, ಕೃಷಿ ಇಲಾಖೆಯವ್ರನ್ನೂ ಕರೆಸಿದ್ವಿ, ವಿಜಿಲೆನ್ಸ್ ಅವ್ರನ್ನೂ ಕರೆಸಿದ್ವಿ. ಎಲ್ಲ ಅವ್ರಿಗೂ ಮನವರಿಕೆ ಮಾಡಿದ್ವಿ. ನೋಡಿ ಸರ್, ಈ ಥರ ಆಗಿದೆ, ನಮ್ಗೆ ಇದು ಏನು ಪರಿಹಾರ ನಷ್ಟ ಆಗ್ಯದೋ ಅದನ್ನು ತುಂಬಿಸ್ಕೊಡ್ಬೇಕು ನೀವು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಸರ್. ಇನ್ನು ಸಾಲ ಸೂಲ ಮಾಡಿ 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದ ಹೂರೋಟ ಒಂದೇ ದಿನಕ್ಕೆ ಬಾಡಿ ಹೋಗಿದೆ. ಇದರಿಂದ ಇರೋಬರೋ ಹೂವನ್ನ ಕಿತ್ತು ಈಗ ತಿಪ್ಪೆಗೆ ಎಸೆಯುವಂತಾಗಿದೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬಂತೆ ಪೆಸ್ಟಿಸೈಡ್ ಶಾಪ್ ಮಾಲೀಕ ಮಾಡಿದ ಅದೊಂದು ಎಡವಟ್ಟಿಗೆ ಇಡೀ ಹೂದೋಟವೇ ನಾಶವಾಗಿದೆ. ಹೀಗಾಗಿ ಸಾಲ ಶೂಲ ಮಾಡಿ ಬೆಳೆದಿದ್ದ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಸಾಲಕ್ಕೆ ಸಿಲುಕಿ ಬೀದಿಗೆ ಬರುವಂತಾಗಿದೆ. ಕೂಡಲೇ ಹೂತೋಟ ನಾಶವಾಗಿದ್ದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು ಅಂತ ರೈತ ಮುಖಂಡ ರವಿ ಪ್ರಕಾಶ್ ಕೂಡ ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ SR ಮಂಜುನಾಥ ಅನ್ನೋರು 30 ಗುಂಟೆ ಭೂಮಿಯಲ್ಲಿ ಮದುವೆ ಸಮಾರಂಭಗಳಿಗೆ ಹೋಗುವಂಥ ಕ್ರಿಸ್ಯಾಂಥಮಮ್, ಇಂಗ್ಲೀಷಲ್ಲಿ ಸ್ಟಾರ್ ಪ್ಲಸ್ ಅಂತಾರೆ, ಈ ಹೂವು ಬಹಳ ಬೇಡಿಕೆ ಇದೆ ಮದುವೆ ಸಮಾರಂಭಗಳಿಗೆ.
ಇದು ಒಂದೊಂದು ಸಾರಿ 250, 300, 400, 500 ರೂಪಾಯಿವರೆಗೂ ಹೋಗ್ತದೆ ಒಂದು ಕೆಜಿ ಬಂದು. ಇವತ್ತು 250ರಿಂದ 300 ರೂಪಾಯಿ ಇದೆ. ಇವರು ಮಗು ತರ ಬೆಳೆಸಿದ್ರು, ಹಗಲು ರಾತ್ರಿ ಅಂದೆ ಹಾವು ಕಚ್ತದೆ ಇನ್ನೊಂದು ಮತ್ತೊಂದು ಏನಕ್ಕೂ ಯೋಚನೆ ಮಾಡ್ದಿರಾ ಹಗಲು ರಾತ್ರಿ ಬಂದು ಔಷಧಿ ಹೊಡೆದು ಇದು ರಾತ್ರಿ ಹೊತ್ತಲೇ ಪೋಷಣೆ ಮಾಡ್ಬೇಕು. ಈ ಗಿಡನ ಪೋಷಣೆ ಮಾಡಿ ಬೆಳೆದಿದ್ರೆ ಇವತ್ತು ಒಂದ್ಸರಿ ಕಟಾವ್ ಮಾಡಿ ಮಾರ್ಕೆಟ್ಗೆ ಹೋಗಿದ್ರೆ, 2ನೇ ಸರಿ ಕಟಾವ್ ಮಾಡಿದ ಔಷಧಿ ಹೊಡೆದು ತಗೊಂಡೋಗಿದ್ರೆ ಅಲ್ಲಿರೋ ಹೂವು ಕೂಡ ವಾಪಸ್ ಬಂದಿದೆ. ಏನಪ್ಪ ಇದ್ರ ಸಮಸ್ಯೆ ಅಂದ್ರೆ, ಇಲ್ಲಿ ಪಕ್ಕದಲ್ಲಿರುವಂತ ಆವಲ್ಕೊಂಡ್ರ ಏಜೆನ್ಸಿಯಲ್ಲಿ ಔಷಧಿ ತಂದಿದ್ದಾರೆ, ಅಪಾಚಿ ನೀಮ್ ಆಯಿಲ್ ಅಂತ, ಕೋರಮಂಡಲ್ ಕಂಪ್ನಿ, UPL ಕಂಪ್ನಿವರದು. ಅವರು ರೆಕಮೆಂಡೇ ಇಲ್ಲ. ಆ ಕಂಪ್ನಿಯವನು ರೆಕಮೆಂಡ್ ಮಾಡ್ತಾನೆ ಒಂದ್ ಕಡೆ ಅಂಗಡಿಯವರು ರೆಕಮೆಂಡ್ ಮಾಡಿ ಒತ್ತಾಯಪೂರ್ವಕವಾಗಿ ಕೊಟ್ಟು ಇವತ್ತು ಸಂಪೂರ್ಣವಾಗಿ ಇವತ್ತು 6ರಿಂದ 7 ಲಕ್ಷ ರೂಪಾಯಿ ಬರುವಂತ ರೈತನಿಗೆ ಬರುವಂತ ಸಂಪಾದನೆ ಹೂವಲ್ಲಿ ನಷ್ಟ ಆಗಿದೆ. ಇದನ್ನ ಈಗಾಗಲೇ ಕೃಷಿ ಅಧಿಕಾರಿಗಳಿರ್ಬೋದು, ತೋಟಗಾರಿಕೆ ಅಧಿಕಾರಿಗಳಿರ್ಬೋದು, ವಿಜಿಲೆನ್ಸ್ ಅವ್ರನ್ನು ಕೂಡ ಕರೆಸಿ ಎಲ್ಲ ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆ ಮಾಡಿ ಇದನ್ನ ಸ್ಯಾಂಪಲ್ ಬಾಗಲಕೋಟೆಗೆ ಕಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಕಳಿಸಿ ಇವತ್ತೇನು ರೈತನಿಗೆ ನಷ್ಟ ಆಗಿದೆ ಅದು 2 ಕಂಪನಿಗಳಿಂದ ಅಥವಾ ಅಂಗಡಿ ಮಾಲೀಕನಿಂದ ವಸೂಲಿ ಮಾಡ್ತಾರೋ ಗೊತ್ತಿಲ್ಲ ಅಧಿಕಾರಿಗಳು. ಸಂಪೂರ್ಣವಾಗಿ ಇವ್ರಿಗೆ 5ರಿಂದ 6 ಲಕ್ಷ ರೂಪಾಯಿ, 7 ಲಕ್ಷ ರೂಪಾಯಿ ನಷ್ಟ ಆಗಿರೋದನ್ನ ಭರಿಸ್ಕೊಡ್ಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ವಿ ಅಧಿಕಾರಿಗಳಿಗೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.